ಡಿಕೆ ಶಿವಕುಮಾರ್ ಅಧಿಕಾರ ಸರ್ಜರಿ ಮಾಡೋದಕ್ಕೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ಬಿಎಸ್ವೈ ಯಡಿಯೂರಪ್ಪನವರು, ಮಧ್ಯದಲ್ಲಿ ರಮೇಶ್ ಜಾರಕಿಹೊಳಿ ಗೋಕಾಕ್ನ ಸಾಹುಕಾರ, ಅದರ ಮಧ್ಯದಲ್ಲಿ ಬಿಎಸ್ವೈ ಯಡಿಯೂರಪ್ಪನವರ ಮಗ ಬಿಎಸ್ವೈ ವಿಜಯೇಂದ್ರ. ಇದೆಲ್ಲವನ್ನು ನೋಡಿ ಡಿಕೆಗೆ ಈಗ ತಲೆ ಕೆರೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಾಜಕೀಯ ವಲಯದಲ್ಲಿ. ಯಾಕೆ ಅಂತಂದ್ರೆ, ಮೊದಲು ಈ ಡಿಕೆ ಶಿವಕುಮಾರ್ ಲೆಕ್ಕಾಚಾರವನ್ನು ನೋಡಿದ್ರೆ ಮೋದಿಜಿಯವರ ಜೊತೆಗೆ ಕೈ ಮಿಲಾಯಿಸಿ ಮೋದಿಜಿಯವರ ಜೊತೆಗೆ ಬಹಳ ಆತ್ಮೀಯತೆಯಿಂದ ಇರುವಂತದ್ದು ಕಾಂಗ್ರೆಸ್ಸಿನ ಕೇಂದ್ರ ನಾಯಕರಿಗೆ ತಿಳಿದಿದೆ. ರಾಹುಲ್ ಗಾಂಧಿ ಕೂಡ ಇದಕ್ಕೆ ಬಹಳ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಇದಕ್ಕೆ ಬಹಳ ತೀವ್ರತೆಯನ್ನ ಕಂಡುಕೊಂಡಿದ್ರು. ಈಗ ಅದೇ ರೀತಿ ಸೃಷ್ಟಿಯಾಗುವಂತಹ ಮತ್ತೊಂದು ಎಡೆ ಸೃಷ್ಟಿಯಾಗ್ತಾ ಇರುವಂತದ್ದು ಏನಂದ್ರೆ, ಸಿದ್ದರಾಮಯ್ಯನವರು ಬಿಜೆಪಿಯ ನಾಯಕರ ಜೊತೆಗೆ ಪದೇ 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 ಭೇಟಿ ಆಗ್ತಾ ಇರುವಂತದ್ದು, ಮೇಲಿಂದ ಮೇಲೆ ಪ್ರಮುಖ ಬಿಜೆಪಿಯ ನಾಯಕರನ್ನ ಭೇಟಿ ಆಗ್ತಾ ಇರುವಂತದ್ದು ರಾಜಕೀಯ ವಲಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಇನ್ನು ಡಿಕೆ ಶಿವಕುಮಾರ್ ಇತ್ತ ಕಡೆ ಮೋದಿಜಿ ಮತ್ತು ಅಮಿತ್ ಶಾ ಅವರನ್ನ ನೇರವಾಗಿ ತನ್ನ ಕನೆಕ್ಟ್ ಅಲ್ಲಿ ಇಟ್ಕೊಂಡಿರುವಂತದ್ದು, ಅವರ ಜೊತೆಗೆ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ತಾ ಇರುವಂತದ್ದು, ಆತ್ಮೀಯತೆಯನ್ನ ಬೆಳೆಸ್ಕೊಳ್ತಾ ಇರುವಂತದ್ದು ಈ ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣ ಜೀರೋಗೆ ತರುತ್ತಾ 28ರಲ್ಲಿ ಅನ್ನುವ ಲೆಕ್ಕಾಚಾರಗಳು ಬಟಾಬಯಲಾಗ್ತಾ ಇದೆ. ಯಾಕಂದ್ರೆ ಡಿಕೆ ಶಿವಕುಮಾರ್ ಎಷ್ಟೇ ತಿಪ್ಪರ್ಲಾಗ ಹಾಕಿದರು ಅನ್ನುವಂತ ಈ ಒಂದು ವಾಕ್ಯದಲ್ಲಿ ವಿವರವಾಗಿ ಬರ್ತಾ ಇರುವಂತಹ ವರದಿ ಯಾವ ರೀತಿ ಇದೆ. ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಒಕ್ಕಲಿಗ ನಾಯಕರಿಗೆ ಪ್ರಮುಖ ವಿಚಾರವನ್ನ, ಅಂದ್ರೆ ಏನು ಸಚಿವ ಸಂಪುಟ ಆಯ್ತಲ್ಲ, ಎಲ್ಲಾ ಅಧಿಕಾರವನ್ನ ಒಕ್ಕಲಿಗ ನಾಯಕರ ಕೈಯಲ್ಲಿಟ್ಟಿರುವಂತದ್ದು, ಹೆಚ್ಚಿನ ಪ್ರಮುಖ ಅಧಿಕಾರಿಗಳನ್ನ ಒಕ್ಕಲಿಗ ನಾಯಕರ ಕೈಯಲ್ಲಿ, ಅಂದ್ರೆ ಲಿಂಗಾಯತರ ಕೈಯಲ್ಲಿ ಇಟ್ಟಿರುವಂತದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕೂಡ ಒಬ್ರು ಲಿಂಗಾಯತರು, ಒಕ್ಕಲಿಗ ನಾಯಕ, ಹಿಂದುತ್ವವಾದಿ, ಇದೆಲ್ಲವೂ ಕೂಡ ಸತ್ಯ. ಇನ್ನು ಸಿದ್ದರಾಮಯ್ಯನವರು ಅಹಿಂದ ನಾಯಕನಾಗಿದ್ರೂ ಸಹ ಬಿಜೆಪಿಯ ಪ್ರಮುಖ ನಾಯಕರ ಜೊತೆಗೆ ಗುರುತಿಸಿಕೊಳ್ತಾ ಇರೋದು ಯಾಕೆ? ಇನ್ನು ಎಚ್.ಡಿ. ದೇವೇಗೌಡ ಅವರನ್ನು ಕೂಡ ಸಿದ್ದರಾಮಯ್ಯ ಭೇಟಿಯಾಗಿರೋದು ಯಾಕೆ? ಸಿದ್ದರಾಮಯ್ಯನ ಪ್ರಮುಖ 3 ಅಂಶಗಳು ಹೀಗಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಗುರುತಿಸಿಕೊಳ್ತಾ ಇರುವಂತದ್ದು ಮೊದಲನೆಯ ಬೆಳವಣಿಗೆ ಆಗಿದೆ. ಇನ್ನು ಎಚ್.ಡಿ. ದೇವೇಗೌಡರ ಜೊತೆಗೂ ಕೂಡ ಗುಪ್ತ ವಿಚಾರಗಳನ್ನ, ಅಂದ್ರೆ ರಾಜಕೀಯ ಗುಪ್ತ ವಿಚಾರಗಳನ್ನ ಮಾತನಾಡಿದ್ದಾರೆ ಅನ್ನುವ ಲೆಕ್ಕಾಚಾರದ ವರದಿಗಳು. ಯಾಕೆ? ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಸರಿ ಇದ್ದಿದ್ದಾದ್ರೆ ಬಿಎಸ್ವೈ ಯಡಿಯೂರಪ್ಪನವರ ಜೊತೆಗೆ ರಾಜಕೀಯ ಬೆಳವಣಿಗೆಯ ಮಾತುಕತೆ, ಎಚ್.ಡಿ. ದೇವೇಗೌಡರ ಜೊತೆಗೆ ರಾಜಕೀಯ ಬೆಳವಣಿಗೆಯ ಮಾತುಕತೆ, ಇವೆಲ್ಲವೂ ಕೂಡ ನಡೀತಾನೆ ಇರಲಿಲ್ಲ. ಆದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಯಿತು. ಈಗ ಡಿ ಕೆ ಶಿವಕುಮಾರ್ ಅವರ ಅಧಿಕಾರವನ್ನ ಸರ್ಜರಿ ಮಾಡೋದಕ್ಕೆ ಕಾಯ್ತಾ ಭಕ್ಷಕನಂತೆ ಕುಳಿತಿದ್ದಂತಹ ರಮೇಶ್ ಜಾರಕಿಹೊಳಿ ಕೈಗೆ ಇದು ಅಸ್ತ್ರಬಾಣ ಆಗಿದೆ. ಯಾವ ರೀತಿ ಬಾಣ ಪ್ರಯೋಗ ರಮೇಶ್ ಜಾರಕಿಹೊಳಿ ಈಗ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲಕಾರಿ ವಿಚಾರ. ರಮೇಶ್ ಜಾರಕಿಹೊಳಿ ಈ ಹಿಂದೆ ಒಂದು ಮಾತನ್ನ ಪ್ರಸ್ತಾಪ ಪಡಿಸಿದ್ರು ಮಾಧ್ಯಮಗಳ ಮುಂದೆ. ಏನಂತ ಪ್ರಸ್ತಾಪ ಪಡಿಸಿದ್ರು? 2-3 ತಿಂಗಳುಗಳಲ್ಲಿ ನಾನು ಮಾತಾಡ್ತೇನೆ ಅಂತ ಹೇಳಿದ್ರು. ಈಗ ಬರೋಬ್ಬರಿ 2 ತಿಂಗಳುಗಳ ಮೇಲೆ ಆಗೋಯ್ತು. ಇನ್ನು ಉಳಿದಿರೋದು ಕೇವಲ ಒಂದಿಷ್ಟು ದಿನಗಳು. ಈಗಾಗಲೇ ಅದರ ತಯಾರಿ ನಡೆಸ್ಕೊಂಡ್ರ ರಮೇಶ್ ಜಾರಕಿಹೊಳಿ ಅನ್ನುವಂತ ಕೆಲವು ವರದಿಗಳು ಪತ್ತೆ ಆಗ್ತಾ ಇದೆ. ಯಾಕೆ? ಸಿದ್ದರಾಮಯ್ಯನವರನ್ನ ಯಡಿಯೂರಪ್ಪನವರ ಜೊತೆಗೆ, ಬಿಎಸ್ವೈ ಯಡಿಯೂರಪ್ಪನವರ ಜೊತೆಗೆ ಒಯ್ದು ಭೇಟಿ ಮಾಡಿಸಿ ಮಾತನಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಮುನಿಸಿಗೆ ತೆರೆ ಎಳಿತಾ ಇರುವಂತದ್ದು. ರಮೇಶ್ ಜಾರಕಿಹೊಳಿಯ ಲೆಕ್ಕಾಚಾರ ಏನು? ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಸರ್ಜರಿ ಮಾಡೋದು. ಆದ್ರೆ ಉಳಿದಿರೋದು ಕೇವಲ 1 ವರ್ಷ 6-7 ತಿಂಗಳು ಮಾತ್ರ ಇನ್ನು ಅಧಿಕಾರ ಉಳಿದಿರೋದು ಡಿ ಕೆ ಶಿವಕುಮಾರ್ ಅವರ ಕೈಯಲ್ಲಿ. 1.5 ವರ್ಷ ಅಂತ ಮಿನಿಮಮ್ ಇಟ್ಕೊಳ್ಳಿ. 28ರಲ್ಲಿ ಬೈ ಎಲೆಕ್ಷನ್ ಚುನಾವಣೆ ನಡೀತದೆ. ಮಿನಿಮಮ್ ಒಂದು 2 ವರ್ಷದ ಹತ್ತತ್ರ ಇದೆ. ಅದು 1 ವರ್ಷಕ್ಕೆ ಸಮಾನ ಬರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಇನ್ ಎಲೆಕ್ಷನ್ ಪ್ರಚಾರಗಳ ಆರಂಭ ಆಗುತ್ತೆ. ಇದೆಲ್ಲವೂ ಆಗೋಕ್ಕಿಂತ ಮುಂಚೆ ಉಳಿದಿರುವ 1.5 ವರ್ಷದ ಅಧಿಕಾರ ಸರ್ಜರಿ ಮಾಡಿದ್ರೆ ಬಿಜೆಪಿಗೆ ಹೊಡೆತ ಬೀಳುತ್ತೆ ಅನ್ನುವ ವಿಜಯೇಂದ್ರನ ಲೆಕ್ಕಾಚಾರ. ಬಿಎಸ್ವೈ ವಿಜಯೇಂದ್ರ, ಬಿಎಸ್ವೈ ಯಡಿಯೂರಪ್ಪನವರ ಲೆಕ್ಕಾಚಾರ.
1.5 ವರ್ಷ ಅಧಿಕಾರ ತೆಗೆದುಕೊಂಡು ಅಧಿಕಾರ ನಡೆಸಿದ್ರೆ, ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಸರ್ಜರಿ ಮಾಡಿ ನಡೆಸಿದ್ರೆ ಸಿದ್ದರಾಮಯ್ಯನವರಿಗೆ ಆ ಶಕ್ತಿ ಇದೆ. ಯಾಕಂದ್ರೆ 40 ಸೀಟ್ಗಳನ್ನ ಎತ್ತಂಗಡಿ ಮಾಡಿ ಬಿಜೆಪಿಗೆ ತರುವ ಶಕ್ತಿಯ ವಲಯದಲ್ಲಿ ಸಿದ್ದರಾಮಯ್ಯ ಬಹಳ ಬಲಶಾಲಿ ಇರುವಂತ ನಾಯಕ. ಅವರನ್ನ ಬಿಟ್ರೆ ರಮೇಶ್ ಜಾರಕಿಹೊಳಿ ಒಂದು ಸರಿ ಪ್ರೂವ್ ಮಾಡಿದ್ದಾರೆ, ಇದೆಲ್ಲವೂ ಗೊತ್ತಿರುವಂತ ವಿಚಾರ. ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ BS ಯಡಿಯೂರಪ್ಪನವರ ಜೊತೆಗೆ ಮಾತುಕತೆ ನಡೆಸಿ ಕ್ಷಣಾರ್ಥದಲ್ಲೇ ವಿಜಯೇಂದ್ರನನ್ನ ಅಧಿಕಾರಕ್ಕೆ ಕೂರಿಸುವ ಲೆಕ್ಕಾಚಾರದ ಶಕ್ತಿ ಇರುವಂತ ನಾಯಕ ಸಿದ್ದರಾಮಯ್ಯ. ಆದ್ರೆ ಈಗ BS ಯಡಿಯೂರಪ್ಪ BS ವಿಜಯೇಂದ್ರನ ಲೆಕ್ಕಾಚಾರವೇ ಬೇರೆ ರೀತಿ ಹೋಗ್ತಾ ಇದೆ. ಯಾವ ರೀತಿ? 1.5 ವರ್ಷದಲ್ಲಿ ಅಧಿಕಾರ ನಡೆಸಬಹುದು ತಂದ್ರೆ ಅದಕ್ಕೆ ಎಲೆಕ್ಷನ್ ನಡೆಸಬೇಕು, ಅದೆಲ್ಲವೂ ನಡೀತದೆ. ಆಮೇಲೆ ಬೇರೆ ಬೇರೆ ರೀತಿ ಆಯಾಮ ಪಡ್ಕೊಳ್ತದೆ. ಮತ್ತೆ 2028ರಲ್ಲಿ ಕಾಂಗ್ರೆಸ್ಗೆ ಬಲ ಹೆಚ್ಚಾಗ್ತದೆ. ಈ 1.5 ವರ್ಷದಲ್ಲಿ ಏನ್ ಮಾಡ್ತೀರಾ ಅಧಿಕಾರ ನಡೆಸಿ? ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ 28ರಲ್ಲಿ ಅನ್ನುವ ಸುಳಿವನ್ನ BS ಯಡಿಯೂರಪ್ಪ ಮತ್ತು BS ವಿಜಯೇಂದ್ರ ಕೊಡ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಸರುಕಿನಿಂದ ಅಂದ್ರೆ ಸರ್ಜರಿ ಮಾಡಬೇಕು ಅನ್ನುವಂತಹ ವಿಚಾರಗಳು ಏನಿದ್ದು ರಮೇಶ್ ಜಾರಕಿಹೊಳಿ ತಲೆಯಲ್ಲಿದ್ದು, 2-3 ತಿಂಗಳ ನಂತರ ಮಾತನಾಡ್ತೀನಿ ಅಂತ ಹೇಳಿದಂತ ರಮೇಶ್ ಜಾರಕಿಹೊಳಿ ಈ ಸರಕಿನಿಂದ ಈಗ ದೂರ ಆಗಿರುವಂತದ್ದು. ಯಾವ ಸರ್ಜರಿಗೂ ಕೂಡ ರಮೇಶ್ ಜಾರಕಿಹೊಳಿ ಕೈ ಹಾಕ್ತಾ ಇಲ್ಲ. 28ರಲ್ಲಿ ಕಾಂಗ್ರೆಸ್ ಅನ್ನ ಹೇಗೆ ಮೂಲೆ ಗುಂಪು ಮಾಡಬೇಕು ಅನ್ನೋದನ್ನ BS ಯಡಿಯೂರಪ್ಪ, BS ವಿಜಯೇಂದ್ರ, ಗೋಕಾಕನ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರಿಗೆ ಅದ್ಭುತವಾದಂತಹ ಅಧಿಕಾರವನ್ನು ಕೊಡೋದು ಬಿಜೆಪಿಯ BS ಯಡಿಯೂರಪ್ಪನವರ ಮಾತುಕತೆ. ಈಗ ಸಿದ್ದರಾಮಯ್ಯನವರು ಕೂಡ ತನ್ನ ಮಗ ಯತೀಂದ್ರಗೆ ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನಮಾನ, ಮುಂಬರುವಂತಹ 28ರ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ದೊರಕದೇ ಇದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರೆ. ಯಾಕಂದ್ರೆ ಈಗಾಗಲೇ ಅವರು ಹೇಳಿರುವಂತದ್ದು ಕಾಂಗ್ರೆಸ್ ಇಂದ ನಾನು ಸ್ಪರ್ಧೆ ಮಾಡಲ್ಲ, ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂತ ವಿಚಾರ. ಸಕ್ರಿಯವಾಗಿ ರಾಜಕಾರಣದಲ್ಲಿ ಇರ್ತೀನಿ, ಆದ್ರೆ ನಾನು ಸ್ಪರ್ಧೆ ಮಾಡಲ್ಲ ಕಾಂಗ್ರೆಸ್ನಿಂದ ಅನ್ನುವಂಥದ್ದು ಸ್ಪಷ್ಟೀಕರಣ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅಂದ್ರೆ ಏನು? ರಾಜಕೀಯದಲ್ಲಿ ಸಕ್ರಿಯವಾಗಿರ್ತೀನಿ, ಮಗ ಯತೀಂದ್ರ ಅವರಿಗೆ ಉನ್ನತ ಸ್ಥಾನಮಾನಗಳು ಸಿಕ್ಕರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ಸಿನ ಪರ, ಇಲ್ಲ ಅಂದ್ರೆ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ತೀನಿ ಅನ್ನುವಂತ ಹೇಳಿಕೆ ಏನಿತ್ತು ಸಿದ್ದರಾಮಯ್ಯನವರು ಅದೇ ರೀತಿ ಇವತ್ತು ನಡೆದುಕೊಳ್ತಾ ಇದ್ದಾರೆ. ಬಿಜೆಪಿಯ ಪ್ರಮುಖ ನಾಯಕರ ಜೊತೆಗೆ ಆಪ್ತತೆಯಲ್ಲಿರ್ತಾ ಇರುವಂತದ್ದು, ಟಚ್ ನಲ್ಲಿರ್ತಾ ಇರುವಂತದ್ದು, ಕಾಂಗ್ರೆಸ್ಸಿನ ವಲಯದಿಂದ ಸ್ವಲ್ಪ ಹೊರಗಡೆ ಬರ್ತಾ ಇರುವಂತದ್ದು, HD ದೇವೇಗೌಡರ ಜೊತೆವರೆಗೂ ಕೂಡ ಟಚ್ ನಲ್ಲಿ ಹೋಗ್ತಾ ಇರುವಂತದ್ದು ಸಿದ್ದರಾಮಯ್ಯನವರ ನಡೆ. ಈಗ DK ಶಿವಕುಮಾರ್ ಮೋದಿಜಿಯವರ ಜೊತೆಗೆ ಎಷ್ಟೇ ಆಪ್ತತ ವಲಯದಲ್ಲಿ ಗುರುತಿಸಿಕೊಂಡ್ರು, ರಾಜ್ಯದಲ್ಲಿ BS ಯಡಿಯೂರಪ್ಪನವರ ನಡೆಯಲ್ಲಿ ರಾಜ್ಯವು, ಸರ್ಕಾರವು ಲೆಕ್ಕಾಚಾರಕ್ಕೆ ಗಣಿತವಾಗಿ ನಿಲ್ಲುತ್ತೆ ಬಿಜೆಪಿಯ ಅಧಿಕಾರದ ವ್ಯವಸ್ಥೆ. ಈಗ ಮುಖ್ಯವಾಗಿ ಸಿದ್ದರಾಮಯ್ಯನವರ ಕೈಯನ್ನ BS ಯಡಿಯೂರಪ್ಪನವರು ಬಿಡಲ್ಲ, BS ಯಡಿಯೂರಪ್ಪನವರ ಕೈಯನ್ನ ಸಿದ್ದರಾಮಯ್ಯನವರು ಬಿಡಲ್ಲ. ಕಷ್ಟ ಅಂತ ಬಂದಾಗ ಈ ಹಿಂದೆಯೂ ಸಿದ್ದರಾಮಯ್ಯನವರ BS ಯಡಿಯೂರಪ್ಪನವರ ಸಾಲು ಇತಿಹಾಸವನ್ನ ತೆಗೆದರೆ ಒಬ್ಬರಿಗೆ ಕಷ್ಟ ಬಂದಾಗ ಒಬ್ಬರು ನಿಂತು ಸಹಕರಿಸಿರುವಂತ ಸಾಲು ವಿಚಾರಗಳು ಹೊರಗಡೆ ಬರುತ್ತೆ. ಇದನ್ನ ನೋಡಿದೀವಿ, ಕಂಡಿದ್ದೀವಿ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಏನು ಮಧ್ಯದಲ್ಲೇ ರಾಜಕೀಯ ಬಿಟ್ಟು ಅಧಿಕಾರದಿಂದ ಕೆಳಗಿಳಿಸಿದ್ರು, ಇದಕ್ಕೆ ಸೇಡು ತೀರಿಸಿಕೊಳ್ಳಬೇಕು. DK ಶಿವಕುಮಾರ್ ಅವರನ್ನ ಇಳಿಸಿ ಮಗ ಯತೀಂದ್ರನಲ್ಲಿ ಕೂರಿಸಬೇಕು, ಇಲ್ಲ ಅಲ್ಲಿಂದ ಜಂಪ್ ಆಗಬೇಕು. ಇದು ಸಿದ್ದರಾಮಯ್ಯನವರ ವಿಚಾರಗಳು. ಸಾಕಷ್ಟು ಅಧಿಕಾರದ ವ್ಯವಸ್ಥೆಯಲ್ಲಿ, ಅಧಿಕಾರದ ಮಹಾಂತದಲ್ಲಿ ಸಿದ್ದರಾಮಯ್ಯನವರ ಇಡೀ DK ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಸಿದ್ದರಾಮಯ್ಯನವರು ಈಗಾಗಲೇ ಬಿಜೆಪಿಯ ಜೊತೆಗೆ ಟಚ್ ನಲ್ಲಿದ್ದಾರೆ. HD ದೇವೇಗೌಡರ ಜೊತೆಗೂ ಕೂಡ ಟಚ್ ಆಗ್ತಾ ಇರುವಂತದ್ದು. ಟೋಟಲ್ ಆಗಿ ಈಗ ಸರ್ಜರಿಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. DK ಶಿವಕುಮಾರ್ ಅವರ ಅಧಿಕಾರವನ್ನು ಕಸಿದುಕೊಳ್ಳಲ್ಲ. 28ರಲ್ಲಿ DK ಕೈಗೆ ಅಧಿಕಾರ ಸಿಕ್ಕರೆ, ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕರೆ ಸಿದ್ದರಾಮಯ್ಯನವರ ಒಂದು ಹೇಳಿಕೆ, ನನ್ನ ಮಗ ಯತೀಂದ್ರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕು, DK ಶಿವಕುಮಾರ್ ಅವರು ಮಧ್ಯದಲ್ಲಿ ಇಳಿಬೇಕು. ತನಗೆ ಹೇಗಾಯ್ತೋ ಅದನ್ನೇ DK ಶಿವಕುಮಾರ್ ಅವರೇ ಪಾಲಿಗೆ ತಂದಿಡುವ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇಲ್ಲ ಅಂದ್ರೆ ಬಿಜೆಪಿಯ ಜೊತೆಗೆ ಟಚ್ ಅಲ್ಲಿದ್ದಾರೆ, JDS ನಲ್ಲಿ ಟಚ್ ಅಲ್ಲಿದ್ದಾರೆ. ಸಿದ್ದರಾಮಯ್ಯ ಬರ್ತಾರೆ ಅಂದ್ರೆ ಬಿಜೆಪಿ ಕೂಡ ಬಾಗಿಲು ತೆರೆಯುತ್ತೆ, JDS ಕೂಡ ಬಾಗಿಲು ತೆರೆಯುತ್ತೆ. ಅಷ್ಟು ಕೆಪಾಸಿಟಿ ಸಿದ್ದರಾಮಯ್ಯನವರಿಗಿದೆ. ಹಾಗಾಗಿ ಈಗ ಸರ್ಜರಿ ಪಕ್ಕಕ್ಕಿಟ್ಟು 28ರ ಸರ್ಜರಿ ಫೋಲ್ಡರ್ ಅನ್ನ ಕೈಯಲ್ಲಿ ತಗೊಂಡು ಸಿದ್ದರಾಮಯ್ಯ ಮತ್ತು ಅವರ ಶಿಷ್ಯ ರಮೇಶ್ ಜಾರಕಿಹೊಳಿ, BS ಯಡಿಯೂರಪ್ಪ ಈ ಒಂದು ತಾಣಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ನಡೀತಾ ಇರುವಂತಹ ವ್ಯವಸ್ಥೆ ಇದು. ಸಿಗ್ತೀನಿ ಮತ್ತೊಂದು ರಾಜಕೀಯ ಸುದ್ದಿಯೊಂದಿಗೆ.
ನೇರ ಪ್ರಸಾರದೊಂದಿಗೆ.